ಯಾರೇ ಹೇಳಿಕೆಗೆ ನಾನು ಪ್ರತಿ ಹೇಳಿಕೆ ಕೊಡುವಂಥ ಜಾಯಮಾನ ನಂದಲ್ಲ, ದಯವಿಟ್ಟು ಆ ಪ್ರಶ್ನೆ ಕೇಳಬೇಡಿ. ಆದರೆ ಬಿ ಜೆ ಪಿಯ ರಾಜ್ಯ ಅಧ್ಯಕ್ಷ ಮತ್ತು ರಾಷ್ಟ್ರೀಯ ಅಧ್ಯಕ್ಷ ಪ್ರಕ್ರಿಯೆ ಆದಷ್ಟು ಶೀಘ್ರದಲ್ಲೇ ಪ್ರಾರಂಭ ಆಗುತ್ತೆ ಮತ್ತು ವರಿಷ್ಠರು ನಿರ್ಣಯವನ್ನು ತೆಗೆದುಕೊಳ್ತಾರೆ. ಅದನ್ನು ಯಾರೂ ಕೂಡ ಊಹೆ ಮಾಡೋಕ್ಕೆ ಸಾಧ್ಯವೂ ಇಲ್ಲ. ವರಿಷ್ಠರ ತೀರ್ಮಾನವೇ ಅಂತಿಮ. ವರಿಷ್ಠರ ತೀರ್ಮಾನ ಏನಂತ ಕೇಳಿದರೆ ಇವತ್ತು ಉತ್ತರ ಇಲ್ಲ. ಅದು ವರಿಷ್ಠ ತೀರ್ಮಾನ ಬಂದ ಮೇಲೆ ನಿಮಗೂ ಕೂಡ ಗೊತ್ತಾಗುತ್ತೆ. ಯಾವ ಗೊಂದಲನೂ ಇಲ್ಲ. ಇವತ್ತೇನಾದರೂ ಗೊಂದಲ ರಹಿತವಾಗಿರುವಂಥ ರಾಜಕೀಯ ಪಕ್ಷ ಕರ್ನಾಟಕದಲ್ಲಿದ್ದರೆ ಅದು ಭಾರತೀಯ ಜನತಾ ಪಕ್ಷ. ಅಲ್ಲ, ನೀವೇ ಎಲ್ಲ ನಮಗೆ ಪ್ರಶ್ನೆ ಕೇಳಿದ್ರಿ. ಎಲ್ಲಾದರೂ ಹೇಳಿದ್ದೇನೆ ನಾನು. ಈಗ ಅವ್ರ ಇಲಾಖೆಯಲ್ಲಿ ಒಂದು ನಿಮಿಷ ರೀ, ನೀವು ಹೇಳೋದು ಅರ್ಥ ಆಯ್ತು ನನಗೆ. ಅವ್ರ ಇಲಾಖೆಯಲ್ಲಿ ಅವ್ರ ಮೂಗಿನ ತೆಳಗನೆ ಕೇವಲ ಬಿ ಆರ್ ಪಾಟೀಲ್ ಕ್ಷೇತ್ರ ಅಲ್ಲ, ಕರ್ನಾಟಕದ 224 ಕ್ಷೇತ್ರದಲ್ಲಿ ಇದು ಅವ್ಯವಹಾರ ನಡೆದಿದೆ. ಅವ್ರ ಇಲಾಖೆಯ ಗೃಹಗಳ ಹಂಚಿಕೆಯಲ್ಲಿ ಭ್ರಷ್ಟಾಚಾರ ನಡೆದ್ರೆ ಯಾರು ಹೊಣೆ? ನಂಗೆ ಸಂಬಂಧ ಇಲ್ಲ ಅಂದರೆ ಏನದ ಅರ್ಥ? ಅದು ಎಲ್ಲೆಲ್ಲಾಗಿದೆ ಏನಾಗಿದೆ ಕೂಡಲೇ ತನಿಖೆ ಮಾಡಿ ತಪ್ಪಿತಸ್ಥರನ್ನೊಳಗೆ ಹಾಕಿದರೆ ಹೌದಪ್ಪ ಅನ್ಬೋದು. ನೀವು ಯಾವ ಕ್ರಮವೂ ಭ್ರಷ್ಟಾಚಾರ ನಡೆದ ಮೇಲೆ ಬಿ ಆರ್ ಪಾಟೀಲ್ ಹೇಳಿರುವಂಥ ಕೇಸ್ 15 ದಿವಸ ಅಂತ ಹೇಳಿ ಅಲ್ಲಿನೂ ಕೂಡ ಏನೂ ಒಂದು ಕ್ರಮ ಆಗಿಲ್ಲ. ಒಬ್ಬ ಸಣ್ಣ ಆಫೀಸರ್ನ ಟ್ರಾನ್ಸ್ಫರ್ ಸುದ್ದ ಮಾಡಿಲ್ಲ ಅಂದ್ರೆ ಅರ್ಥ ಏನು? ತೆಳಗಡೆಯಿಂದ ಮೇಲ್ವರೆಗೂ ಎಲ್ಲ ಇದರಲ್ಲಿ ಪಾಲಿದೆ ಅನ್ನೋದು ಆಗುತ್ತಲ್ಲ. ಈಗ ಸಿ ಎಮ್ ಅವರು ಏನಂತಾರೆ, ಶಾಸಕರು ಹೇಳಿದರೆ ಶಾಸಕರು ಹೇಳಿದರೆ ನಾನು ಕರೆದು ಮಾತಾಡ್ತೀನಿ ಅಂತ. ಭ್ರಷ್ಟಾಚಾರ ವಿಚಾರ ಬಗ್ಗೆ ಅವರು ಎತ್ತಿದ್ರು ಕೂಡ ಕರೆದು ಮಾತಾಡ್ತೇವೆ ಅಂತಂದ್ರೆ ಮುಗಿದೋಗ್ತಾ? ಅದು ಭ್ರಷ್ಟಾಚಾರ ನಿಯಂತ್ರಣ ಆಯಿತಾ? ಭ್ರಷ್ಟಾಚಾರ ಐತೆ. ಇದು ಈ ಥರ ದುರಾಡಳಿತನ ಎಂದು ನೋಡಿರಲಿಲ್ಲ. ಮತ್ತು ಇಷ್ಟು ಮುಖ್ಯಮಂತ್ರಿಗಳು ಇಷ್ಟು ಅಸಹಾಯಕರಾಗಿದ್ದಾರೆ ಅಂತ ನನಗೆ ಎಂದೂ ಕೂಡ ನಾನು ಕಂಡಿರಲಿಲ್ಲ. ಅತ್ಯಂತ ಅಸಹಾಯಕವಾಗಿರುವಂಥ ದೌರ್ಬಲ್ಯದಿಂದ ಕೂಡಿರುವಂಥ ಒಂದು ಸರ್ಕಾರ, ಅದರ ನೇತೃತ್ವ ಇದು.